ಈಗಾಗಲೇ ಯಲಹಂಕದ ಕೋಗಿಲು ಲೇಔಟ್ನಲ್ಲಿರುವಂತಹ ಅಕ್ರಮ ವಲಸಿಗರ ಮನೆಗಳನ್ನ ತೆರವು ಮಾಡಲಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿರುವಂತಹ ಈ ಅಕ್ರಮ ವಲಸಿಗರು ಕೂಡ ಮಾತಾಡ್ತಾ ಇದ್ದಾರೆ. ನಾವೆಲ್ಲರೂ ಕೂಡ ಬೇರೆ ಊರಿಂದ ಬಂದಿದ್ದೀವಿ, ಈಗ ಏಕಾಏಕಿಯಾಗಿ ಈ ರೀತಿ ಖಾಲಿ ಮಾಡಿದ್ರು ಅಂತಂದ್ರೆ ನಾವ್ ಎಲ್ಲಿ ಹೋಗೋದು ಅನ್ನುವಂತಹ ಪ್ರಶ್ನೆಯನ್ನ ಅವ್ರು ಮಾಡ್ತಾ ಇರೋ. ಅದರ ಜೊತೆಗೆ ಒಂದ್ ಕಡೆ ಚಳಿ, ಬದುಕು ಬೀದಿಗೆ ಬಂದಿದೆ, ಇದ್ದಂತ ಮನೆ ಇಲ್ಲ, ಬದುಕು ಹೇಗೆ ಅನ್ನೋ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಚಳಿಯಲ್ಲಿ ಬೀದಿಯಲ್ಲಿ ಕಾಲ ಕಳೀತಾ ಇದ್ದಾರೆ ಜನ, ಬೀದಿಯಲ್ಲೇ ಅಡುಗೆ ಮಾಡಿ ಜೀವನ ಸಾಗಿಸ್ತಾ ಇದ್ದಾರೆ. ಸರ್ಕಾರ ಏನೋ ಸೂರು ಕಲ್ಪಿಸಿಕೊಡುತ್ತೆ ಅನ್ನುವಂತ ಭರವಸೆಯ ಮೇರೆಗೆ ಅಲ್ಲೇ ಇದ್ದಾರೆ. ವಸತಿ ಇಲಾಖೆ ಅಧಿಕಾರಿಗಳಿಂದ ಪರಿಶೀಲನೆಯನ್ನ ನಡೆಸಲಾಗಿದೆ. ಸ್ಥಳೀಯರ ದಾಖಲಾತಿಗಳನ್ನ ಸಂಗ್ರಹ ಮಾಡ್ತಾ ಇದ್ದಾರೆ ಅಧಿಕಾರಿಗಳು. ಸುಮಾರು 5 ಎಕರೆ ಜಾಗದಲ್ಲಿ ಡಂಪಿಂಗ್ ಯಾರ್ಡ್, ಅದು ಸರ್ಕಾರಕ್ಕೆ ಸೇರಿದಂತಹ ಸ್ವತ್ತು. ಅಲ್ಲಿ ಮನೆಗಳನ್ನ ನಿರ್ಮಾಣ ಮಾಡಿಕೊಂಡು ಲೇಔಟ್ಗಳ ಹೆಸರುಗಳನ್ನ ಇಟ್ಕೊಂಡು ಲೇಔಟ್ಗಳನ್ನ ಮಾಡಿಕೊಂಡು ಅಲ್ಲಿ ಬಹಳ ವರ್ಷಗಳಿಂದ ವಾಸ ಇದ್ರು. ಈ ಹಿಂದೆ ನೋಟಿಸ್ ಕೊಟ್ಟ ನಂತರದಲ್ಲೂ ಕೂಡ ಖಾಲಿ ಮಾಡಿರಲಿಲ್ಲ. ಈಗ ಏಕಾಏಕಿಯಾಗಿ ತೆರವು ಮಾಡಲೇಬೇಕಾಗಿದೆ. ಸರ್ಕಾರದ ಆಸ್ತಿ ಅದು. ಹಾಗಾಗಿ ಆ ನಂತರದಲ್ಲಿ ಜನರ ಬದುಕು ಕೂಡ ದುಸ್ಥಿತಿಗೆ ಬಂದಿರೋದು. ನಮಗೊಂದು ಸೂರು ಕಲ್ಪಿಸಿಕೊಡಿ ಅನ್ನುವಂಥದ್ದು ಅವರ ಆಗ್ರಹ. ಆದ್ರೆ ಈಗ ಇರುವಂತಹ ಪರಿಸ್ಥಿತಿಯಲ್ಲಿ, ನಾವಿರುವಂತಹ ಪರಿಸ್ಥಿತಿಯನ್ನ ಗಮನಿಸಿಕೊಂಡು ಸರ್ಕಾರ ನಮಗೊಂದು ಸೂರಿನ ವ್ಯವಸ್ಥೆಯನ್ನ ಮಾಡಬೇಕು ಅಂತ ಅಲ್ಲಿನ ಜನ ಹೇಳ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಕೇರಳ ರಾಜಕೀಯ ದಗದಗ ಅಂತ ಇದೆ. ಸಚಿವ ಮಹದೇವಪ್ಪ ಹೇಳಿಕೆಯಲ್ಲಿ ಗೊಂದಲವೋ ಗೊಂದಲ. ಸರ್ಕಾರ ಒತ್ತುವರಿದಾರರ ಪರ ಇದೆಯಾ ಅಥವಾ ವಿರೋಧವಾಗಿದೆಯಾ ಅನ್ನೋದೇ ಈಗ ಪ್ರಶ್ನೆ. ಸರ್ಕಾರ ಯಾರ ಲಾಬಿಗೂ ಮಣಿಯೋದಿಲ್ಲ ಅನ್ನುವಂಥದ್ದನ್ನ ಮಹದೇವಪ್ಪ ಹೇಳಿದ್ದಾರೆ. ಕಸ ಹಾಕೋ ಜಾಗಕ್ಕೆ ಅತಿಕ್ರಮಣ ಪ್ರವೇಶ ಆಗಿದೆ ಅನ್ನುವಂಥದ್ದನ್ನ ಕೂಡ ಸಚಿವರು ಹೇಳಿರೋದು. ಬಡವರಿಗೆ ಪುನರ್ವಸತಿ ಕಲ್ಪಿಸೋದು ನಮ್ಮ ಜವಾಬ್ದಾರಿ ಅಂತ ಹೇಳಿದ್ದಾರೆ. ಗೊಂದಲಕಾರಿ ಹೇಳಿಕೆಯನ್ನ ಸಚಿವ ಮಹದೇವಪ್ಪ ಹೇಳಿದ್ದಾರೆ. ಇಲ್ಲಿ 2 ರೀತಿಯ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ಬ್ಯಾಲೆನ್ಸ್ ಮಾಡ್ತಾ ಇದ್ದಾರಾ ಸಚಿವರು ಅಥವಾ ಎರಡನ್ನೂ ಹೇಳೋದಕ್ಕೆ ಆಗದೆ ಚಡಪಡಿಸ್ತಾ ಇದ್ದಾರಾ ಅನ್ನುವಂತಹ ಪ್ರಶ್ನೆ ಏನ್ ಹೇಳಿದ್ದಾರೆ ಬನ್ನಿ ಕೇಳ್ಕೊಂಬರೋಣ. ಜಾಗ ಸರ್ಕಾರ ಯಾರ ಲಾಬಿಗೂ ಮಣಿಯೋದಿಲ್ಲ. ಮೂಲತಃ ಅದು ಕಸ ವಿಲೇವಾರಿಗೆ ಸೀಮಿತವಾದಂತ ಜಾಗ. ಆ ಜಾಗದಲ್ಲಿ ಕೆಲವು ಜನರು ಶೆಡ್ ಹಾಕೊಂಡ್ಬಿಟ್ಟಿದ್ದಾರೆ. ಅನ್ಆಥರೈಸ್ಡ್ ಆಕ್ಯುಪೇಷನ್ ಮಾಡ್ಕೊಂಡಿದ್ದಾರೆ. ಎಲ್ಲ ಬಡವರೇ, ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು ಇದ್ದಾರೆ. ಅವ್ರನ್ನ ಒಕ್ಲೆಬ್ಬಿಸಿದ್ರು ಅಂತ ಹೇಳಕ್ಕಿಂತ ಹೆಚ್ಚಾಗಿ ಆ ಜಾಗವನ್ನೇ ಅತಿಕ್ರಮಣ ಪ್ರವೇಶ. ಅದು ರಿಸರ್ವ್ಡ್ ಫಾರ್ ವೇಸ್ಟ್ ಮ್ಯಾನೇಜ್ಮೆಂಟ್ ಡಿಸ್ಪೋಸಲ್. ಸೊ ಹೀಗಾಗಿ ಅದು ಕಾಂಗ್ರೆಸ್ ಸರ್ಕಾರ ಅವರು ಒಕ್ಲು ಎಬ್ಸಿಲ್ಲ, ಹೊರಗಡೆ ಬಂದು ಪ್ರಭಾವ ಬೀರಿ ಮಣಿಯದೂ ಇಲ್ಲ. ಆ ಜನರಿಗೆ ಬಡವರಿದ್ದಾರೆ, ಪುನರ್ವಸತಿ ಕಲಿಸಬೇಕು, ನಮ್ಮ ಕರ್ತವ್ಯ ಅದು ಜನರಿಗೆ. ಈಗಾಗಲೇ ಯಲಹಂಕದ ಕೋಗಿಲು ಲೇಔಟ್ನಲ್ಲಿರುವಂತಹ ಅಕ್ರಮ ವಲಸಿಗರ ಮನೆಗಳನ್ನ ತೆರವು ಮಾಡಲಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿರುವಂತಹ ಈ ಅಕ್ರಮ ವಲಸಿಗರು ಕೂಡ ಮಾತಾಡ್ತಾ ಇದ್ದಾರೆ. ನಾವೆಲ್ಲರೂ ಕೂಡ ಬೇರೆ ಊರಿಂದ ಬಂದಿದ್ದೀವಿ, ಈಗ ಏಕಾಏಕಿಯಾಗಿ ಈ ರೀತಿ ಖಾಲಿ ಮಾಡಿದ್ರು ಅಂತಂದ್ರೆ ನಾವ್ ಎಲ್ಲಿ ಹೋಗೋದು ಅನ್ನುವಂತಹ ಪ್ರಶ್ನೆಯನ್ನ ಅವ್ರು ಮಾಡ್ತಾ ಇರೋ. ಅದರ ಜೊತೆಗೆ ಒಂದ್ ಕಡೆ ಚಳಿ, ಬದುಕು ಬೀದಿಗೆ ಬಂದಿದೆ, ಇದ್ದಂತಹ ಮನೆ ಇಲ್ಲ, ಬದುಕು ಹೇಗೆ ಅನ್ನೋ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಚಳಿಯಲ್ಲಿ ಬೀದಿಯಲ್ಲಿ ಕಾಲ ಕಳೀತಾ ಇದ್ದಾರೆ ಜನ, ಬೀದಿಯಲ್ಲೇ ಅಡುಗೆ ಮಾಡಿ ಜೀವನ ಸಾಗಿಸ್ತಾ ಇದ್ದಾರೆ. ಸರ್ಕಾರ ಏನೋ ಸೂರು ಕಲ್ಪಿಸಿಕೊಡುತ್ತೆ ಅನ್ನುವಂತ ಭರವಸೆಯ ಮೇರೆಗೆ ಅಲ್ಲೇ ಇದ್ದಾರೆ. ವಸತಿ ಇಲಾಖೆ ಅಧಿಕಾರಿಗಳಿಂದ ಪರಿಶೀಲನೆಯನ್ನ ನಡೆಸಲಾಗಿದೆ. ಸ್ಥಳೀಯರ ದಾಖಲಾತಿಗಳನ್ನ ಸಂಗ್ರಹ ಮಾಡ್ತಾ ಇದ್ದಾರೆ ಅಧಿಕಾರಿಗಳು. ಸುಮಾರು 5 ಎಕರೆ ಜಾಗದಲ್ಲಿ ಡಂಪಿಂಗ್ ಯಾರ್ಡ್, ಅದು ಸರ್ಕಾರಕ್ಕೆ ಸೇರಿದಂತಹ ಸ್ವತ್ತು. ಅಲ್ಲಿ ಮನೆಗಳನ್ನ ನಿರ್ಮಾಣ ಮಾಡಿಕೊಂಡು ಲೇಔಟ್ಗಳ ಹೆಸರುಗಳನ್ನ ಇಟ್ಕೊಂಡು ಲೇಔಟ್ಗಳನ್ನ ಮಾಡಿಕೊಂಡು ಅಲ್ಲಿ ಬಹಳ ವರ್ಷಗಳಿಂದ ವಾಸ ಇದ್ರು. ಈ ಹಿಂದೆ ನೋಟಿಸ್ ಕೊಟ್ಟ ನಂತರದಲ್ಲೂ ಕೂಡ ಖಾಲಿ ಮಾಡಿರಲಿಲ್ಲ. ಈಗ ಏಕಾಏಕಿಯಾಗಿ ತೆರವು ಮಾಡಲೇಬೇಕಾಗಿದೆ. ಸರ್ಕಾರದ ಆಸ್ತಿ ಅದು. ಹಾಗಾಗಿ ಆ ನಂತರದಲ್ಲಿ ಜನರ ಬದುಕು ಕೂಡ ದುಸ್ಥಿತಿಗೆ ಬಂದಿರೋದು. ನಮಗೊಂದು ಸೂರು ಕಲ್ಪಿಸಿಕೊಡಿ ಅನ್ನುವಂಥದ್ದು ಅವರ ಆಗ್ರಹ. ಆದ್ರೆ ಈಗ ಇರುವಂತಹ ಪರಿಸ್ಥಿತಿಯಲ್ಲಿ, ನಾವಿರುವಂತಹ ಪರಿಸ್ಥಿತಿಯನ್ನ ಗಮನಿಸಿಕೊಂಡು ಸರ್ಕಾರ ನಮಗೊಂದು ಸೂರಿನ ವ್ಯವಸ್ಥೆಯನ್ನ ಮಾಡಬೇಕು ಅಂತ ಅಲ್ಲಿನ ಜನ ಹೇಳ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಕೇರಳ ರಾಜಕೀಯ ದಗದಗ ಅಂತ ಇದೆ. ಸಚಿವ ಮಹದೇವಪ್ಪ ಹೇಳಿಕೆಯಲ್ಲಿ ಗೊಂದಲವೋ ಗೊಂದಲ. ಸರ್ಕಾರ ಒತ್ತುವರಿದಾರರ ಪರ ಇದೆಯಾ ಅಥವಾ ವಿರೋಧವಾಗಿದೆಯಾ ಅನ್ನೋದೇ ಈಗ ಪ್ರಶ್ನೆ. ಸರ್ಕಾರ ಯಾರ ಲಾಬಿಗೂ ಮಣಿಯೋದಿಲ್ಲ ಅನ್ನುವಂಥದ್ದನ್ನ ಮಹದೇವಪ್ಪ ಹೇಳಿದ್ದಾರೆ. ಕಸ ಹಾಕೋ ಜಾಗಕ್ಕೆ ಅತಿಕ್ರಮಣ ಪ್ರವೇಶ ಆಗಿದೆ ಅನ್ನುವಂಥದ್ದನ್ನ ಕೂಡ ಸಚಿವರು ಹೇಳಿರೋದು. ಬಡವರಿಗೆ ಪುನರ್ವಸತಿ ಕಲ್ಪಿಸೋದು ನಮ್ಮ ಜವಾಬ್ದಾರಿ ಅಂತ ಹೇಳಿದ್ದಾರೆ. ಗೊಂದಲಕಾರಿ ಹೇಳಿಕೆಯನ್ನ ಸಚಿವ ಮಹದೇವಪ್ಪ ಹೇಳಿದ್ದಾರೆ. ಇಲ್ಲಿ 2 ರೀತಿಯ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ಬ್ಯಾಲೆನ್ಸ್ ಮಾಡ್ತಾ ಇದ್ದಾರಾ ಸಚಿವರು ಅಥವಾ ಎರಡನ್ನೂ ಹೇಳೋದಕ್ಕೆ ಆಗದೆ ಚಡಪಡಿಸ್ತಾ ಇದ್ದಾರಾ ಅನ್ನುವಂತಹ ಪ್ರಶ್ನೆ ಏನ್ ಹೇಳಿದ್ದಾರೆ ಬನ್ನಿ ಕೇಳ್ಕೊಂಬರೋಣ. ಜಾಗ ಸರ್ಕಾರ ಯಾರ ಲಾಬಿಗೂ ಮಣಿಯೋದಿಲ್ಲ.
ಮೂಲತಃ ಅದು ಕಸ ವಿಲೇವಾರಿಗೆ ಸೀಮಿತವಾದಂತ ಜಾಗ. ಆ ಜಾಗದಲ್ಲಿ ಕೆಲವು ಜನರು ಶೆಡ್ ಹಾಕೊಂಡ್ಬಿಟ್ಟಿದ್ದಾರೆ, ಅನ್ಆಥರೈಸ್ಡ್ ಆಕ್ಯುಪೇಷನ್ ಮಾಡ್ಕೊಂಡಿದ್ದಾರಲ್ಲ. ಬಡವರೇ, ದಲಿತರು, ಹಿಂದುಳಿದರು, ಅಲ್ಪಸಂಖ್ಯಾತರು ಇದ್ದಾರೆ. ಅವ್ರನ್ನ ಒಕ್ಲೆಬ್ಬಿಸಿದ್ರು ಅಂತ ಹೇಳಕ್ಕಿಂತ ಹೆಚ್ಚಾಗಿ ಆ ಜಾಗವನ್ನೇ ಅತಿಕ್ರಮಣ ಪ್ರವೇಶ, ಅದು ರಿಸರ್ವ್ಡ್ ಫಾರ್ ವೇಸ್ಟ್ ಮ್ಯಾನೇಜ್ಮೆಂಟ್ ವೇಸ್ಟ್ ಡಿಸ್ಪೋಸಲ್. ಸೊ ಹೀಗಾಗಿ ಅದು ಕಾಂಗ್ರೆಸ್ ಸರ್ಕಾರ ಅವರು ಒಕ್ಲು ಎಬ್ಸಿಲ್ಲ, ಹೊರಗಡೆ ಬಂದು ಪ್ರಭಾವ ಬೀರಿ ಮಣಿಯದೂ ಇಲ್ಲ. ಆ ಜನರಿಗೆ ಬಡವರಿದ್ದಾರೆ ಪುನರ್ವಸತಿ ಕಲಿಸಬೇಕು, ನಮ್ಮ ಕರ್ತವ್ಯ ಅದು ಜನರಿಗೆ. ಈಗಾಗಲೇ ಯಲಹಂಕದ ಕೋಗಿಲು ಲೇಔಟ್ ನಲ್ಲಿರುವಂತಹ ಅಕ್ರಮ ವಲಸಿಗರ ಮನೆಗಳನ್ನ ತೆರವು ಮಾಡಲಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿರುವಂತಹ ಈ ಅಕ್ರಮ ವಲಸಿಗರು ಕೂಡ ಮಾತಾಡ್ತಾ ಇದ್ದಾರೆ. ನಾವೆಲ್ಲರೂ ಕೂಡ ಬೇರೆ ಊರಿಂದ ಬಂದಿದ್ದೀವಿ, ಈಗ ಏಕಾಏಕಿಯಾಗಿ ಈ ರೀತಿ ಖಾಲಿ ಮಾಡಿದ್ರು ಅಂತಂದ್ರೆ ನಾವ್ ಎಲ್ಲಿ ಹೋಗೋದು ಅನ್ನುವಂತಹ ಪ್ರಶ್ನೆಯನ್ನ ಅವ್ರು ಮಾಡ್ತಾ ಇರೋದು. ಅದರ ಜೊತೆಗೆ ಒಂದ್ ಕಡೆ ಚಳಿ, ಬದುಕು ಬೀದಿಗೆ ಬಂದಿದೆ, ಇದ್ದಂತಹ ಮನೆ ಇಲ್ಲ, ಬದುಕು ಹೇಗೆ ಅನ್ನೋ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಚಳಿಯಲ್ಲಿ ಬೀದಿಯಲ್ಲಿ ಕಾಲ ಕಳೀತಾ ಇದ್ದಾರೆ ಜನ, ಬೀದಿಯಲ್ಲೇ ಅಡುಗೆ ಮಾಡಿ ಜೀವನ ಸಾಗಿಸ್ತಾ ಇದ್ದಾರೆ. ಸರ್ಕಾರ ಏನೋ ಸೂರು ಕಲ್ಪಿಸಿಕೊಡುತ್ತೆ ಅನ್ನುವಂತ ಭರವಸೆಯ ಮೇರೆಗೆ ಅಲ್ಲೇ ಇದ್ದಾರೆ. ವಸತಿ ಇಲಾಖೆ ಅಧಿಕಾರಿಗಳಿಂದ ಪರಿಶೀಲನೆಯನ್ನ ನಡೆಸಲಾಗಿದೆ. ಸ್ಥಳೀಯರ ದಾಖಲಾತಿಗಳನ್ನ ಸಂಗ್ರಹ ಮಾಡ್ತಾ ಇದ್ದಾರೆ ಅಧಿಕಾರಿಗಳು. ಸುಮಾರು 5 ಎಕರೆ ಜಾಗದಲ್ಲಿ ಡಂಪಿಂಗ್ ಯಾರ್ಡ್, ಅದು ಸರ್ಕಾರಕ್ಕೆ ಸೇರಿದಂತಹ ಸ್ವತ್ತು. ಅಲ್ಲಿ ಮನೆಗಳನ್ನ ನಿರ್ಮಾಣ ಮಾಡಿಕೊಂಡು ಲೇಔಟ್ಗಳ ಹೆಸರುಗಳನ್ನ ಇಟ್ಕೊಂಡು ಲೇಔಟ್ಗಳನ್ನ ಮಾಡಿಕೊಂಡು ಅಲ್ಲಿ ಬಹಳ ವರ್ಷಗಳಿಂದ ವಾಸ ಇದ್ರು. ಈ ಹಿಂದೆ ನೋಟಿಸ್ ಕೊಟ್ಟ ನಂತರದಲ್ಲೂ ಕೂಡ ಖಾಲಿ ಮಾಡಿರಲಿಲ್ಲ. ಈಗ ಏಕಾಏಕಿಯಾಗಿ ತೆರವು ಮಾಡಲೇಬೇಕಾಗಿದೆ, ಸರ್ಕಾರದ ಆಸ್ತಿ ಅದು. ಹಾಗಾಗಿ ಆ ನಂತರದಲ್ಲಿ ಜನರ ಬದುಕು ಕೂಡ ದುಸ್ಥಿತಿಗೆ ಬಂದಿರೋದು. ನಮಗೊಂದು ಸೂರು ಕಲ್ಪಿಸ್ಕೊಡಿ ಅನ್ನುವಂಥದ್ದು ಅವರ ಆಗ್ರಹ. ಆದ್ರೆ ಈಗ ಇರುವಂತಹ ಪರಿಸ್ಥಿತಿಯಲ್ಲಿ, ನಾವಿರುವಂತಹ ಪರಿಸ್ಥಿತಿಯನ್ನ ಗಮನಿಸಿಕೊಂಡು ಸರ್ಕಾರ ನಮಗೊಂದು ಸೂರಿನ ವ್ಯವಸ್ಥೆಯನ್ನ ಮಾಡಬೇಕು ಅಂತ ಅಲ್ಲಿನ ಜನ ಹೇಳ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಕೇರಳ ರಾಜಕೀಯ ದಗದಗ ಅಂತ ಇದೆ. ಸಚಿವ ಮಹದೇವಪ್ಪ ಹೇಳಿಕೆಯಲ್ಲಿ ಗೊಂದಲವೋ ಗೊಂದಲ. ಸರ್ಕಾರ ಒತ್ತುವರಿದಾರರ ಪರ ಇದೆಯಾ ಅಥವಾ ವಿರೋಧವಾಗಿದೆಯಾ ಅನ್ನೋದೇ ಈಗ ಪ್ರಶ್ನೆ. ಸರ್ಕಾರ ಯಾರ ಲಾಬಿಗೂ ಮಣಿಯೋದಿಲ್ಲ ಅನ್ನುವಂಥದ್ದನ್ನ ಮಹದೇವಪ್ಪ ಹೇಳಿದ್ದಾರೆ. ಕಸ ಹಾಕೋ ಜಾಗಕ್ಕೆ ಅತಿಕ್ರಮಣ ಪ್ರವೇಶ ಆಗಿದೆ ಅನ್ನುವಂಥದ್ದನ್ನ ಕೂಡ ಸಚಿವರು ಹೇಳಿರೋದು. ಬಡವರಿಗೆ ಪುನರ್ವಸತಿ ಕಲ್ಪಿಸೋದು ನಮ್ಮ ಜವಾಬ್ದಾರಿ ಅಂತ ಹೇಳಿದ್ದಾರೆ. ಗೊಂದಲಕಾರಿ ಹೇಳಿಕೆಯನ್ನ ಸಚಿವ ಮಹದೇವಪ್ಪ ಹೇಳಿದ್ದಾರೆ. ಇಲ್ಲಿ 2 ರೀತಿಯ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ಬ್ಯಾಲೆನ್ಸ್ ಮಾಡ್ತಾ ಇದ್ದಾರಾ ಸಚಿವರು ಅಥವಾ ಎರಡನ್ನೂ ಹೇಳೋದಕ್ಕೆ ಆಗದೆ ಚಡಪಡಿಸ್ತಾ ಇದ್ದಾರಾ ಅನ್ನುವಂತಹ ಪ್ರಶ್ನೆ ಏನ್ ಹೇಳಿದ್ದಾರೆ, ಬನ್ನಿ ಕೇಳ್ಕೊಂಬರೋಣ. ಜಾಗ ಸರ್ಕಾರ ಯಾರ ಲಾಬಿಗೂ ಮಣಿಯೋದಿಲ್ಲ. ಮೂಲತಃ ಅದು ಕಸ ವಿಲೇವಾರಿಗೆ ಸೀಮಿತವಾದಂತ ಜಾಗ. ಆ ಜಾಗದಲ್ಲಿ ಕೆಲವು ಜನರು ಶೆಡ್ ಹಾಕೊಂಡ್ಬಿಟ್ಟಿದ್ದಾರೆ, ಅನ್ಆಥರೈಸ್ಡ್ ಆಕ್ಯುಪೇಷನ್ ಮಾಡ್ಕೊಂಡಿದ್ದಾರಲ್ಲ. ಬಡವರೇ, ದಲಿತರು, ಹಿಂದುಳಿದರು, ಅಲ್ಪಸಂಖ್ಯಾತರು ಇದ್ದಾರೆ. ಅವ್ರನ್ನ ಒಕ್ಲೆಬ್ಬಿಸಿದ್ರು ಅಂತ ಹೇಳಕ್ಕಿಂತ ಹೆಚ್ಚಾಗಿ ಆ ಜಾಗವನ್ನೇ ಅತಿಕ್ರಮಣ ಪ್ರವೇಶ, ಅದು ರಿಸರ್ವ್ಡ್ ಫಾರ್ ವೇಸ್ಟ್ ಮ್ಯಾನೇಜ್ಮೆಂಟ್ ವೇಸ್ಟ್ ಡಿಸ್ಪೋಸಲ್. ಸೊ ಹೀಗಾಗಿ ಅದು ಕಾಂಗ್ರೆಸ್ ಸರ್ಕಾರ ಅವರು ಒಕ್ಲು ಎಬ್ಸಿಲ್ಲ, ಹೊರಗಡೆ ಬಂದು ಪ್ರಭಾವ ಬೀರಿ ಮಣಿಯದೂ ಇಲ್ಲ. ಆ ಜನರಿಗೆ ಬಡವರಿದ್ದಾರೆ ಪುನರ್ವಸತಿ ಕಲಿಸಬೇಕು, ನಮ್ಮ ಕರ್ತವ್ಯ ಅದು ಜನರಿಗೆ.